ನಮಸ್ಕಾರ ಬಸ್ಸು ಎಲ್ರಿಗೂ. ನಾನು ನಿಮ್ಮ ರಾಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಿನ್ನೆ ಕಿಚ್ಚ ಸುದೀಪ್ ನಾಯಕ ನಟನಾಗಿ ನಟಿಸಿರುವ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25 ಅಂದ್ರೆ ನಿನ್ನೆ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಎಲ್ಲಾ ಕಡೆಯಿಂದ ಈ ಒಂದು ಸಿನಿಮಾಗೆ ಪಾಸಿಟಿವ್ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಿರುವಂತ ಈ ಸಿನಿಮಾ ಮೊದಲ ದಿನದ ಕಲೆಕ್ಷನ್ ಎಷ್ಟು ಕೋಟಿ ಮಾಡಿರಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ. ಫ್ಯೂಸ್ ಮಾಡು. ಕಿಚ್ಚ ಸುದೀಪ್ ನಾಯಕ ನಟನಾಗಿ ನಟಿಸಿರುವಂತ ಮ್ಯಾಕ್ಸ್ ಸಿನಿಮಾ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದೆ. ಅಂದ್ರೆ ಕಾರ್ತಿಕೇಯನ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಒಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮೂಡಿ ಬಂದಿರುವಂತ ಈ ಒಂದು ಸಿನಿಮಾ ಒಂದಷ್ಟು ವಿಚಾರಗಳಿಗೆ ಸಾಕಷ್ಟು ನಿರೀಕ್ಷೆಯನ್ನೇ ಮೂಡಿಸಿತ್ತು. ಅದರಂತೆ ಮ್ಯಾಕ್ಸ್ ನಲ್ಲಿ ಮ್ಯಾಕ್ಸಿಮಮ್ ಆಕ್ಷನ್ ಕಣ್ತುಂಬಿಕೊಂಡಿರುವ ಕಿಚ್ಚ ಸುದೀಪ್ ಫ್ಯಾನ್ಸ್ ಸದ್ಯ ಹಬ್ಬದ ಮೂಡ್ ನಲ್ಲೇ ಇದ್ದಾರೆ. ಸೊ ಸ್ನೇಹಿತರೆ, ರಾಜ್ಯಾದ್ಯಂತ ಮ್ಯಾಕ್ಸ್ ಸಿನಿಮಾಗೆ ಹೌಸ್ಫುಲ್ ಪ್ರದರ್ಶನಗಳು ಪ್ರಾಪ್ತವಾಗಿದೆ. ಅಂದ್ರೆ ಗ್ರ್ಯಾಂಡ್ ಆಗಿ ಈ ಚಿತ್ರವನ್ನ ಅವರ ಕಿಚ್ಚ ಸುದೀಪ್ ಅಭಿಮಾನಿಗಳು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಮುಂಗಡ ಬುಕ್ಕಿಂಗ್, ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಸಹ ಈ ಒಂದು ಮ್ಯಾಕ್ಸ್ ಸಿನಿಮಾ ಸದ್ದು ಮಾಡಿದ್ದ ಈ ಒಂದು ಮ್ಯಾಕ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಮೊದಲ ದಿನದ ಕಲೆಕ್ಷನ್ ಎಷ್ಟಾಗಿರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾ ಒಂದು ಬಿಡುಗಡೆಯಾಗಿ ಸರಿಸುಮಾರು ಅಂದ್ರೆ 2.5 ವರ್ಷಗಳೇ ಆಗಿವೆ. ಅವರು ಪೂರ್ಣ ಪ್ರಮಾಣದಲ್ಲಿ ನಾಯಕನಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಅಂದ್ರೆ ಅದು ವಿಕ್ರಾಂತ್ ರೋಣ. ಅದರ ನಂತರ ಕಿಚ್ಚ ಸುದೀಪ್ ಹೊಸ ಚಿತ್ರದೊಂದಿಗೆ ಬರ್ತಾರೆ ಎಂದ ಕಾಯ್ತಿದ್ದ ಅಭಿಮಾನಿಗಳಿಗೆ ಸುದೀಪ್ ಈಗ ಮ್ಯಾಕ್ಸ್ ಮೂಲಕ ಮ್ಯಾಕ್ಸಿಮಮ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಕೊಂಚ ಲೇಟ್ ಆದ್ರೂ ಸಹ ಲೇಟೆಸ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗಿದೆ. ಆದ್ರೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಸೊ ಸಿನಿಮಾ ತಂಡ ಒಂದೇ ಒಂದು ಮಿಸ್ಟೇಕ್ ಅಂದ್ರೆ ಒಂದು ಎಡವಟ್ಟಾಗಿತ್ತು. ಅದು ಏನಂದ್ರೆ, ಸೊ ಟೈಟಲ್ ಕಾರ್ಡ್ ನಲ್ಲಿ ಅಭಿನಯ ಚಕ್ರವರ್ತಿ ಅನ್ನೋದನ್ನ ಅಭಿನಯ ಛತ್ರವರ್ತಿ ಅನ್ನೋದಾಗಿತ್ತು. ಸೊ ಅದೊಂದು ನೆಗೆಟಿವ್ ವಿಮರ್ಶೆ ಅನ್ನೋದೊಂದು ಬಿಟ್ರೆ, ಸ್ನೇಹಿತರೆ, ಈ ಸಿನಿಮಾದಲ್ಲಿ ಎಲ್ಲರಿಗೂ ಕೂಡ ಪಾಸಿಟಿವ್ ಆಗಿ ನಿನ್ನೆ ರೆಸ್ಪಾನ್ಸ್ ಬಂದಿತ್ತು. ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಅರ್ಜುನ್ ಮಹಾಕ್ಷಯ್ ಹೆಸರಿನ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅಬ್ಬರಿಸಿದ್ದಾರೆ. ಸೊ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ ಇದಾಗಿರೋದ್ರಿಂದ ಸೊ ಸಿನಿಮಾದಲ್ಲಿ ಯಾವುದೇ ತರಹದ ನಾಯಕಿ ಅನ್ನೋ ಪರಿಕಲ್ಪನೆಯೇ ಇಲ್ಲ. ಈ ಹಿಂದಿನ ಕಿಚ್ಚ ಸುದೀಪ್ ಅವರ ಸಿನಿಮಾಗಳಂದ್ರೆ ಅಲ್ಲಿ ಕಲರ್ಫುಲ್ ಹಾಡುಗಳು, ನಾಯಕಿ ಜೊತೆಗಿನ ರೊಮ್ಯಾಂಟಿಕ್ ಸೀನ್ಗಳು, ಸೊ ಐಟಮ್ ಸಾಂಗು, ಸೊ ಕಾಮಿಡಿ, ಇವೆಲ್ಲವೂ ಕೂಡ ಸೊ ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ನಮ್ಗೆ ತುಂಬಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಮ್ಯಾಕ್ಸ್ ನಲ್ಲಿ ಸಾಹಸವೇ ಒಂದು ಮ್ಯಾಕ್ಸಿಮಮ್ ಆಗಿದೆ. ಇಡೀ ಸಿನಿಮಾವೇ ಆಕ್ಷನ್ ಅವತಾರದಲ್ಲಿದೆ. ಆ ಮಟ್ಟಿಗೆ ಆಕ್ಷನ್ಗೆ ಒತ್ತು ನೀಡಲಾಗಿದೆ ಈ ಒಂದು ಚಿತ್ರತಂಡ. ಸೊ ಹಂಗಾದ್ರೆ ಮ್ಯಾಕ್ಸ್ ಮೊದಲ ದಿನದ ಕಲೆಕ್ಷನ್ ಎಷ್ಟಾಗಿರ್ಬೋದು? ಸೊ ಕೈಲಿ ಪುಲಿ ಎಸ್ ದಾನು ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತ ಈ ಒಂದು ಮ್ಯಾಕ್ಸ್ ಸಿನಿಮಾ ಮುಂಗಡ ಬುಕ್ಕಿಂಗ್ ನಲ್ಲೂ ಸದ್ದು ಮಾಡಿತ್ತು. ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಸದ್ದು ಮಾಡಿದ್ದಂತ ಮ್ಯಾಕ್ಸ್ ಸಿನಿಮಾ ಕರ್ನಾಟಕ ಮಾತ್ರ ಅಲ್ಲದೆ ಇನ್ನುಳಿದ ತೆಲುಗು, ತಮಿಳ್, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲೂ ಸಾವಿರಾರು ಸ್ಕ್ರೀನ್ಗಳ ಮೇಲೆ ಈ ಸಿನಿಮಾ ನಿನ್ನೆ ರಿಲೀಸ್ ಆಗಿತ್ತು. ಸ್ನೇಹಿತರೆ, ಮೊದಲ ದಿನದ ಕಲೆಕ್ಷನ್ ವಿಚಾರದಲ್ಲಿ ಕೋಟಿ ಬಾಚಿಕೊಳ್ಳಲಿದೆ ಎಂದೇ ಅಂದಾಜಿಸಲಾಗಿದೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಈ ಸಿನಿಮಾ 3 ಕೋಟಿಗೂ ಅಧಿಕ ಕೋಟಿಯನ್ನ ಬಾಚಿಕೊಂಡಿತ್ತು. ಸೊ ಹಂಗಾಗಿ ಸೊ ನಿನ್ನೆ ಮೊದಲ ದಿನದ ಕಲೆಕ್ಷನ್ ನೋಡೋದಾದ್ರೆ, ಈ ಒಂದು ಸಿನಿಮಾ ಮ್ಯಾಕ್ಸ್ ಸಿನಿಮಾ ನಿನ್ನೆ ಫಸ್ಟ್ ಡೇ ಆಲ್ಮೋಸ್ಟ್, ಸೊ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಆಲ್ಮೋಸ್ಟ್ 8.7 crore ಅಂದ್ರೆ 9 ಕೋಟಿ ಗಳಿಕೆಯನ್ನ ಮಾಡಿದೆ. ಸೊ ಮ್ಯಾಕ್ಸ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಬಂದು 9 ಕೋಟಿ ಕಲೆಕ್ಷನ್ ಆಗಿದೆ. ಸ್ನೇಹಿತರೆ, ಮ್ಯಾಕ್ಸ್ ಸಿನಿಮಾ ಈಗಲೇ ಸೊ ಒಳ್ಳೆ ಸಕ್ಸಸ್ ನೊಂದಿಗೆ ನಿನ್ನೆ ಅಬ್ಬರವಾಗಿ ಮೂಡಿ ಬಂದಿದೆ. ಈ ಒಂದು ಸಿನಿಮಾ ಇದೇ ತರ ಇನ್ನಷ್ಟು ಕಲೆಕ್ಷನ್ ಅನ್ನ ಮಾಡ್ಲಿ, ಒಳ್ಳೆ ಸಕ್ಸಸ್ ಅನ್ನ ಮಾಡ್ಲಿ. ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಸಕ್ಸಸ್ ಮೀಟ್ ಅಂದ್ರೆ ಸಕ್ಸಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಇನ್ನಷ್ಟು ಕಲೆಕ್ಷನ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.